ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ. ನನ್ನ ಇವತ್ತಿನ ವ್ಲಾಗ್, ನಾನು ಇಂದೂರು ಹಾಗೇನೆ ಕಾಶಿ ಅಯೋಧ್ಯೆ ಎಲ್ಲ ಹೋಗಿದ್ನಲ್ವ. ಸೊ ಅಲ್ಲೆಲ್ಲ ಏನೇನು ತೊಗೊಂಡೆ ಅನ್ನೋದನ್ನು ಶಾಪಿಂಗ್ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ಹಾಗೆಯೇ ಇಂದೂರಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸಿಗೆ ಹೋಗಿದ್ದೆ. ಸೊ ಅಲ್ಲಿ ನಾನೇನು ತೊಗೊಂಡೆ ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ವೆಲ್ಕಮ್ ಟು ಸ್ವೀಕೃತಿ. ಫಸ್ಟ್ ಥಿಂಗ್ ಇಂದೋರ್ ಬಗ್ಗೆ ಹೇಳಬೇಕು ಅಂದರೆ, ಇಲ್ಲಿ ಎಲ್ಲಿ ಬೇಕಲ್ಲಿ ಬಟ್ಟೆ ಅಂಗಡಿಗಳು ಆ ಥರ ಸಿಗಲ್ಲ. ಚಿಕ್ಕಪೇಟೆ ಥರನೇ, ಬೆಂಗಳೂರಲ್ಲಿರೋ ಚಿಕ್ಕಪೇಟೆ ಥರನೇ ಒಂದು ಸ್ಟ್ರೀಟ್ ಇದೆ. ಸೊ ಅಲ್ಲಿ ಬರೀ ಬಟ್ಟೆಗಳ್ದೇ ಇರುತ್ತೆ. ಸೊ ಅಲ್ಲನ್ನು ಬಿಟ್ಟರೆ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ, ಅಲ್ಲಿ ಮಾತ್ರ ಬಟ್ಟೆಗಳು ಸಿಗುತ್ತೆ. ಅದನ್ನು ಬಿಟ್ಟರೆ ಬೇರೆ ಎಲ್ಲೂ ಬಟ್ಟೆ ಅಂಗಡಿಗಳೇ ಇರೋದಿಲ್ಲ. ಸೊ ನಾನು ಸುಮಾರು ವೀಡಿಯೋದಲ್ಲೆಲ್ಲ ಇಂದೋರ್ನ ಅಕ್ಕಪಕ್ಕದ ವೀಡಿಯೋನ ಶೂಟ್ ಮಾಡ್ಕೊಂಡಿದ್ದೀನಿ. ಬಟ್ ನೋಡಿ, ಎಲ್ಲೂ ಬಟ್ಟೆ ಅಂಗಡಿಗಳೇ ನೀವು ನೋಡಲಿಲ್ಲ. ಸೊ ಹಾಗೆಯೇ ಇಲ್ಲಿ ಎಲ್ಲಿ ಬೇಕಲ್ಲಿ ಬಟ್ಟೆ ಅಂಗಡಿಗಳು ಇರೋದಿಲ್ಲ. ಸೊ ಬಟ್ಟೆಗಳನ್ನ ಮಾರೋದಕ್ಕೆ ಅಂತಲೇ ಒಂದು ಸ್ಟ್ರೀಟ್ ಇದೆ. ಸೊ ಅಲ್ಲಿ ಮಾತ್ರ ಬಟ್ಟೆಗಳು ಸಿಗುತ್ತೆ. ಅದೇ ಬೆಂಗಳೂರಲ್ಲಿ ಚಿಕ್ಕಪೇಟೆ ಇದೆಯಲ್ಲ, ಸೊ ಅಲ್ಲಿ ಬಟ್ಟೆಗಳು ತುಂಬ ಸಿಗುತ್ತಲ್ವ, ಆ ರೀತಿ ಸ್ಟ್ರೀಟಲ್ಲಿ ಬಟ್ಟೆಗಳ್ನ ಇಟ್ಕೊಂಡಿರ್ತಾರೆ, ಬಟ್ಟೆ ಅಂಗಡಿಗಳಲ್ಲಿ ಬಟ್ಟೆಗಳನ್ನ ಇಟ್ಕೊಂಡಿರ್ತಾರೆ. ಅದನ್ನು ಬಿಟ್ಟು ಎಲ್ಲಿ ಬೇಕಲ್ಲಿ ಬಟ್ಟೆ ಅಂಗಡಿಗಳನ್ನ ಇಟ್ಟಿಲ್ಲ. ಅದನ್ನು ಬಿಟ್ಟರೆ ಪಿತೇಶ್ವರ್ ಅಂತ ಅಂದ್ಬಿಟ್ಟು ಅಲ್ಲೊಂದು ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ. ಅಲ್ಲಿ ಫುಲ್ಲು ಬಟ್ಟೆ, ಬ್ಯಾಗಿನ ಅಂಗಡಿ, ಸೊ ಅಲ್ಲಿ ಎಲ್ಲ ಥರದ್ದು ಸಿಗುತ್ತೆ. ಸೊ ಅದು ಎರಡು ಹತ್ರ ಬಿಟ್ಟರೆ ಬೇರೆ ಕಡೆ ಬಟ್ಟೆಗಳೇ ಸಿಗೋದಿಲ್ಲ. ಇದೊಂದು ಇಲ್ಲಿನ ಸ್ಪೆಷಾಲಿಟಿ ಅಂತಲೇ ಹೇಳ್ಬೋದು. ಇಂದೋರಿಗೆ ಬಂದಮೇಲೆ ನಾನು ಫಸ್ಟ್ ವೀಡಿಯೋನೇ ಶಾಪಿಂಗ್ ಮಾಲ್ದಾಗಿತ್ತು. ಸೊ ಮಾಲಲ್ಲಿ ಬಟ್ಟೆಗಳು ಸಿಗುತ್ತೆ. ಸೊ ಮಾಲ್ಸ್ ಎಲ್ಲ ಇದೆ, ಟ್ರೆಂಡ್ಸು ಆ ಥರದ್ದೆಲ್ಲ ಇದೆ. ಅದನ್ನು ಬಿಟ್ಟು ನಮ್ಮ ಸಿಟಿಗಳಲ್ಲಿ ಚಿಕ್ಕದಾಗಿ ಬಟ್ಟೆ ಅಂಗಡಿಗಳು ಇಟ್ಕೊಂಡಿರ್ತಾರಲ್ವ, ಸೊ ಆ ಥರದ್ದಿಲ್ಲ. ಸೊ ಬ್ರ್ಯಾಂಡೆಡ್ ಬಟ್ಟೆಗಳು ಸಿಗುವಂಥದ್ದು ಆ ಥರದ್ದೆಲ್ಲ ಇರುತ್ತೆ. ಲೈಫ್ ಸ್ಟೈಲು ಈ ಥರದ್ರಲ್ಲೆಲ್ಲ ಬಟ್ಟೆಗಳು ಸಿಗುತ್ತೆ. ಅದನ್ನು ಬಿಟ್ಟು ಚಿಕ್ಕ ಅಂಗಡಿಗಳು ಇರೋದಿಲ್ಲ. ಸೊ ನಾವು ಡೇ ಟೈಮ್ ಹೋಗಿದ್ರೆ ಚಿಕ್ಕಪೇಟೆ ಥರ ಸ್ಟ್ರೀಟ್ ಇದೆ ಅನ್ನಲ್ಲ, ಸೊ ಅಲ್ಲಿಗೆ ಹೋಗ್ಬೋದಿತ್ತು. ಬಟ್ ನಾನು ಈ ಸಲ ಬಟ್ಟೆ ತೊಗೊಳೋದು ಬೇಡ ಅಂದ್ಕೊಂಡೆ. ಏಕೆಂದರೆ ಇಂದೋರಿಗೆ ಹೋಗೋದಕ್ಕೆ ಅಂದ್ಬಿಟ್ಟೇ ತುಂಬಾ ಶಾಪಿಂಗ್ ಮಾಡಿದ್ದೆ ಬಟ್ಟೆದು. ಸೊ ಹಾಗಾಗಿ ಬಟ್ಟೆಗಳೇನೋ ತಗೊಳ್ಳೋದಿರಲಿಲ್ಲ. ಸೊ ಬ್ಯಾಗ್ಗಳ್ನ ತಗೊಳ್ಳೋಣ ಅಂದ್ಕೊಂಡು ಬಂದ್ವಿ. ಸೊ ನಮ್ಮ ಜೊತೆ ಜಗದೀಶ್ ಅವ್ರ ಅಮ್ಮ ಎಲ್ಲ ಬಂದಿದ್ರಲ್ವ. ಸೊ ಅವ್ರಿಗೆ ಸ್ಕೂಲ್ ಬ್ಯಾಗ್ಗಳು ಬೇಕಿತ್ತು, ಲಂಚ್ ಬ್ಯಾಗ್ಗಳು ಬೇಕಿತ್ತು ಮೊಮ್ಮಗಂಗೆ ಅಂತ ಅಂದ್ಬಿಟ್ಟು ಬ್ಯಾಗ್ಗಳ್ನ ತಗೊಳ್ಳೋಣ ಅಂತ ಬಂದ್ವಿ. ಸೊ ಇದೇ ಪಿತೇಶ್ವರ್ ಶಾಪಿಂಗ್ ಕಾಂಪ್ಲೆಕ್ಸು. ಸೊ ನೋಡೋಣ ಅಲ್ಲಿ ಏನಾದರೂ ಬ್ಯಾಗ್ಸು ಏನಾದರೂ ಸ್ಪೆಷಲಾಗಿ ಸಿಕ್ಕಿದ್ರೆ ತಗೊಳ್ಳೋಣ ಅಂದ್ಕೊಂಡೆ. ಸೊ ಬಟ್ಟೆ ತಗೋಬೇಕು ಅನ್ನೋದು ಯಾವುದೂ ಪ್ಲ್ಯಾನ್ ಇರಲಿಲ್ಲ ನನಗೆ. ಸೊ ಹ್ಯಾಂಡ್ ಪೌಚ್ ಥರದ್ದೇನಾದರೂ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಏಕೆಂದರೆ ಬ್ಯಾಗ್ಗಳು ನನ್ನ ಹತ್ರ ಅಂತೂ ಸುಮಾರು ಇತ್ತು. ಸೊ ಹಾಗಾಗಿ ಹ್ಯಾಂಡ್ ಪೌಚ್ಗಳು ಥರದ್ದೇನಾದರೂ ಸಿಕ್ಕಿದ್ರೆ ತಗೊಳ್ಳೋಣ ಅಂದ್ಕೊಂಡೆ. ನೋಡಿ, ಎಲ್ಲ ಕಡೆನೂ ಬಟ್ಟೆ, ತುಂಬಾ ಫ್ಯಾನ್ಸಿಯಾಗಿರುವಂಥ ಬಟ್ಟೆಗಳು ಸಿಗುತ್ತೆ ಇಲ್ಲಿ. ಸೊ ನೋಡಿದ್ರೆ ಮೊದಲೇ ಲೇಡೀಸ್ ಅಲ್ವಾ, ಬಟ್ಟೆಗಳು ತಗೋಬೇಕು ಅಂತ ಅನಿಸುತ್ತೆ. ಬಟ್ ನನಗೋಸ್ಕರ ಏನೂ ತಗೊಳ್ಳಿಲ್ಲ. ಮಗನಿಗೆ ಅಂತ ಅಂದ್ಬಿಟ್ಟು ಒಂದು ಟೀ ಶರ್ಟು ಮತ್ತು ಪ್ಯಾಂಟ್ನ ತಗೊಂಡೆ. ಸಲ ಬಂದಾಗಲೂ ಇಲ್ಲೇ ಬಂದು ಶಾಪಿಂಗ್ ಮಾಡ್ಕೊಂಡು ಹೋಗಿದ್ವಿ. ಸೊ ನನಗೋಸ್ಕರ ಬಟ್ಟೆಗಳು ಹಾಗೆಯೇ ಸ್ಟ್ರೀಟಲ್ಲೆಲ್ಲ ನೋಡಿಕೊಂಡು ತುಂಬ ಡ್ರೆಸ್ಗಳನ್ನೆಲ್ಲ ತಗೊಂಡು ಹೋಗಿದ್ದು. ಒಳ್ಳೆ ಕ್ವಾಲಿಟಿ ಬಟ್ಟೆಗಳೇ ಸಿಗುತ್ತೆ. ಸೊ ಸ್ಟ್ರೀಟ್ ಸೈಡ್ ಅಂತ ಅಂದ್ಬಿಟ್ಟು ಕಡಿಮೆ ಕ್ವಾಲಿಟಿ ಬಟ್ಟೆ ಸಿಗುತ್ತೆ ಅಂತ ಅಂದ್ಕೊಳ್ಳೋಂಗಿಲ್ಲ. ತುಂಬ ಚೆನ್ನಾಗಿರೋ ಬಟ್ಟೆಗಳೇ ಸಿಗುತ್ತೆ ಇಲ್ಲಿ. ಆ್ಯಕ್ಚುಲಿ ಇಲ್ಲಿ ಹೇಳಬೇಕು ಅಂತಂದರೆ ನಮ್ಮ ಕಡೆ ಥರದ್ದು ಸ್ಯಾರೀಸು ಆ ಥರದ್ದೆಲ್ಲ ಸಿಗೋದಿಲ್ಲ. ತುಂಬಾ ಫ್ಯಾನ್ಸಿಯಾಗಿರುವಂಥ ಸ್ಯಾರೀಸ್ ಸಿಗುತ್ತೆ ಇಲ್ಲಿ. ತುಂಬಾ ತೆಳುವಾಗಿರುವಂಥ ಸೀರೆಗಳು ಸಿಗುತ್ತೆ. ನಮ್ಮ ಥರ ರೇಷ್ಮೆ ಸೀರೆ ಈ ಥರದ್ದೆಲ್ಲ ಬಟ್ಟೆನೇ ಸಿಗೋಲ್ಲ. ನಾನು ಸುಮಾರು ಅಂಗಡಿಗಳನ್ನ ನೋಡಿದೆ, ಬಟ್ ಒಂದು ಸೀರೆ ಅಂಗಡಿಗಳಿಲ್ಲ. ಬರೀ ಡ್ರೆಸ್ಗಳ ಅಂಗಡಿ, ಪ್ಯಾಂಟ್ ಶರ್ಟು ಈ ಥರದ ಅಂಗಡಿಗಳನ್ನ ಬಿಟ್ಟರೆ ಒಂದು ಸೀರೆ ಅಂಗಡಿಗಳನ್ನಂತೂ ನಾನು ನೋಡಲಿಲ್ಲ ಈ ಕಾಂಪ್ಲೆಕ್ಸಲ್ಲಿ. ಸೊ ಹಾಗೆಯೇ ಇಲ್ಲಿ ಸ್ವಲ್ಪ ಸೀರೆಗಳೆಲ್ಲ ಸಿಗೋದು ಕಡಿಮೆ. ಸೊ ಸಿಕ್ಕಿದ್ರೂ ನಮ್ಮ ಸೌತ್ ಸೈಡು ಉಟ್ಕೊಳ್ಳೋ ಅಂಥ ಸೀರೆಗಳು ಸಿಗೋಲ್ಲ. ಕಾಟನ್ ಸೀರೆಗಳು ಈ ಥರದಂತೂ ಸಿಗೋದೇ ಇಲ್ಲ ಅಂತ ಹೇಳ್ಬೋದು. ತುಂಬಾ ಲೈಟ್ ವೆಯ್ಟ್ ಇರೋವಂಥ ಸೀರೆಗಳು ಸಿಗುತ್ತೆ ಇಲ್ಲೆಲ್ಲ. ನಮ್ಮ ಕಡೆ ಸಿಟಿಗಳಲ್ಲಿ ಜಾಸ್ತಿ ಸೀರೆ ಅಂಗಡಿಗಳೆಲ್ಲ ಈ ಥರದ್ದೆಲ್ಲ ಜಾಸ್ತಿ ಸಿಗುತ್ತೆ. ಬಟ್ ಇಲ್ಲೆಲ್ಲ ಸೀರೆ ಅಂಗಡಿಗಳೇ ಇರೋದಿಲ್ಲ. ಸೊ ನೋಡಿ, ಲೇಡೀಸ್ಗಾದ್ರೂ ಅಷ್ಟೇ ಜೀನ್ಸು, ಟಾಪ್ಸು ಈ ಥರದ್ದೇ ಸಿಗುತ್ತಾ ಹೊರತು ಬೇರೆ ಬಟ್ಟೆಗಳೇ ಇಲ್ಲ ಅಂತಲೇ ಹೇಳ್ಬೋದು. ರೇಟು ನಮ್ಮ ಕಡೆ ಮತ್ತು ಈ ಕಡೆಗೆ ಹೋಲಿಸ್ಕೊಂಡ್ರೆ ಬೆಟರ್ ಅನಿಸುತ್ತೆ. ನಮ್ಮ ಬೆಂಗಳೂರು ಅಥವಾ ಚಿಕ್ಕಮಗಳೂರು ಸೈಡ್ಗೆ ಹೋಲಿಸ್ಕೊಂಡ್ರೆ ಅದಕ್ಕಿಂತನೂ ಕಡಿಮೆ ರೇಟ್ಗೆ ಸಿಗುತ್ತೆ. ಈ ಬ್ಯಾಗ್ಸ್ಗಳು ಅಷ್ಟೇ ತುಂಬಾ ಕಮ್ಮಿ ರೇಟ್ಗೆ, ರೀಸನಬಲ್ ರೇಟ್ಗೆ ಸಿಕ್ತು ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಪ್ರೊಡಕ್ಷನ್ಸ್ ಎಲ್ಲ ಈ ಥರ ಬ್ಯಾಗ್ಗಳ್ದೇ ಆಗಲಿ, ಡ್ರೆಸ್ಸು ಈ ಥರದ್ದೆಲ್ಲ ಪ್ರೊಡಕ್ಷನ್ನು ನಾರ್ತಿಂದನೇ ಜಾಸ್ತಿ ಬರೋದು. ಸೊ ಹಾಗಾಗಿ
ಫ್ಯಾನ್ಸಿ ಡ್ರೆಸ್ಗಳೆಲ್ಲ ಇಲ್ಲಿ ಕಡಿಮೆ ರೇಟ್ಗೆ ಸಿಗುತ್ತೆ. ಬ್ಯಾಗ್ಸು ಅಷ್ಟೇ ತುಂಬಾ ಕಡಿಮೆ ರೇಟ್ಗೆ ಸಿಗುತ್ತೆ. ಬಟ್ ನಾನು ಬ್ಯಾಗ್ ತೊಗೊಳ್ಳೋದು ಯಾವುದೂ ಇರಲಿಲ್ಲ ಪ್ಲ್ಯಾನು. ಸೊ ಹಾಗಾಗಿ ಹ್ಯಾಂಡ್ ಪರ್ಸ್ಗಳನ್ನ ತಗೊಂಡೆ. ಇನ್ನು ಬ್ರ್ಯಾಂಡೆಡ್ ಬ್ಯಾಗ್ಸ್ದೆಲ್ಲ ರೇಟು ಸೇಮೇ ಇರುತ್ತೆ. ನಾರ್ತಾದರೂ ಅಷ್ಟೇ, ಸೌತಾದರೂ ಅಷ್ಟೇ. ಬ್ರ್ಯಾಂಡೆಡ್ ಬ್ಯಾಗ್ಸ್ಗಳಾದರೆ ಸೇಮೇ ರೇಟ್ ಇರುತ್ತೆ. ಬಟ್ ಮಾಮೂಲಿ ಬ್ಯಾಗ್ಗಳೇನಾದರೂ ನೋಡಬೇಕಂದ್ರೆ ಸ್ವಲ್ಪ ಕಡಿಮೆ ರೇಟಿಗೆ ಸಿಗುತ್ತೆ. ಈ ನಮ್ಮ ಕಡೆ ಸಿಗೋದಕ್ಕಿಂತನೂ ಬೆಂಗಳೂರಲ್ಲಿ, ಚಿಕ್ಕಮಂಗ್ಳೂರಲ್ಲಿ ಸಿಗೋದಕ್ಕಿಂತನೂ ಕಡಿಮೆ ರೇಟ್ಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿರುವಂಥ ಬ್ಯಾಗ್ಸು, ಹ್ಯಾಂಡ್ ಪರ್ಸ್ಗಳು ಇತ್ತು. ಸೊ ನನಗೆ ಆ ಬ್ಯಾಂಗಿನ ಅಂಗಡೀಲಿ ಈ ಪರ್ಸ್ ಅಂತೂ ತುಂಬಾ ಇಷ್ಟ ಆಯಿತು. 320 ಆಯಿತು. ಆ್ಯಕ್ಚುಲಿ ನಾನು ಒಂದೇ ಪರ್ಸ್ಗೆ 320 ಅಂದ್ಕೊಂಡೆ. ಕೊನೆಗೆ ಗೊತ್ತಾಯಿತು ಅದರೊಳಗೆ ಈ ಥರ 3 ಸೆಟ್ಟಿಂದು ಪರ್ಸ್ ಇತ್ತು ಅಂತ ಅಂದ್ಬಿಟ್ಟು. ಸೊ ಅದಂತೂ ತುಂಬಾ ಇಷ್ಟ ಆಗಿತ್ತು. ಸೊ ಹಾಗಾಗಿ ಅದೊಂದು ತಗೊಂಡೆ. ಸೊ 320 ಆಗಿ ಆ ಪರ್ಸ್ಗೆ ಆ 3ರಿಂದನೂ ಸೇರಿ. ಸೊ ಆನಂತರ ಈ ಸ್ಯಾರಿ ನಾನು ಕಾಶಿನಲ್ಲಿ ತೊಗೊಂಡಿದ್ದು. ಆ್ಯಕ್ಚುಲಿ ಬನಾರಸಿ ಸಿಲ್ಕ್ ತೊಗೋಬೇಕು ಅಂದ್ಕೊಂಡಿದ್ವಿ ಕಾಶಿನಲ್ಲಿ. ಬಟ್ ಟೈಮ್ ಆಗಿಲ್ವಲ್ವ, ಹಾಗಾಗಿ ಅಂಗಡಿಗೆಲ್ಲ ಹೋಗೋಕ್ಕಾಗಲಿಲ್ಲ. ಬಟ್ಟು ಹಾಗೇ ಒಂದು ಅಂಗಡೀಲಿ ನೋಡ್ಬಿಟ್ಟು 2 ಸ್ಯಾರಿನ ತಗೊಂಡೆ. ತುಂಬಾ ಕಡಿಮೆ ರೇಟ್ಗೆ ಸ್ಯಾರಿ ಸಿಕ್ತು. ಸೊ ಅಷ್ಟು ಕಡಿಮೆ ರೇಟ್ಗೆ ಸಿಕ್ತಲ್ಲ ಅಂತ ಅಂದ್ಬಿಟ್ಟು ಸ್ಯಾರಿನ ತೊಗೊಂಡಿದ್ದಾಯಿತು. ಸೊ ಈ ಸಲ ಬಟ್ಟೆ ಎಲ್ಲ ತೊಗೋಬೇಕು ಅನ್ನೋ ಪ್ಲ್ಯಾನ್ ಏನಿರಲಿಲ್ಲ. ಆದ್ರೂ ಸ್ಯಾರೀಸ್ ಕಮ್ಮಿ ರೇಟ್ಗೆ ಸಿಕ್ತು ಅಂತಂದ್ಬಿಟ್ಟು 2 ಸ್ಯಾರಿನ ತೊಗೊಂಡೆ. ಸೊ ಅದು ಕಲರ್ ಚೆನ್ನಾಗಿದೆ ಅಂತಂದ್ಬಿಟ್ಟು ಮೆರೂನ್ ಕಲರಿಂದ ಒಂದು ಸ್ಯಾರಿ, ಹಾಗೆಯೇ ಇದೊಂದು ಕ್ರೀಮ್ ಕಲರಿನ ಸ್ಯಾರಿ. ಬಟ್ ಡಿಸೈನ್ ಅಂತೂ ತುಂಬಾ ಡಿಫ್ರೆಂಟ್ ಅನ್ನಿಸ್ತು ನನಗೆ. ಸೊ ಇದ್ರ ಮೇಲೆ ಬಂದಿರೋಂಥ ವರ್ಕನ್ನ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಆ್ಯಕ್ಚುಲಿ ನಾನು ಈ ಥರ ಸ್ಯಾರಿ ಇದೇ ಫಸ್ಟ್ ಟೈಮ್ ನೋಡ್ತಿರೋದು ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಇದು ಜಮ್ಮು ಸೈಡು ಈ ಥರ ಸ್ಯಾರಿ ಸಿಗುತ್ತೆ ಅನಿಸುತ್ತೆ. ಬಟು ರನ್ನಿಂಗ್ ಬ್ಲೌಸ್ ಇದ್ದಿದ್ದರಿಂದ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಅಂದ್ಬಿಟ್ಟು ಆ ಥರ ಬ್ಲೌಸ್ ಪೀಸ್ನ ತಗೊಂಡಿದ್ದೀನಿ, ಅದಕ್ಕೆ ಎಕ್ಸ್ಟ್ರಾ ಹೊಲಿಸ್ಕೊಳ್ಳೋದಕ್ಕೆ ಅಂದ್ಬಿಟ್ಟು. ಸೊ ಇದು ನನ್ನ ನೆಕ್ಸ್ಟ್ ಸ್ಯಾರಿ ನನ್ನ ತಂಗಿ ನನಗೆ ಗಿಫ್ಟ್ ಮಾಡಿದ್ದು. ಸೊ ಬಂದಿದ್ವಲ್ಲ ಅಂತಂದ್ಬಿಟ್ಟು ಅಮ್ಮನಿಗೆ, ಹಾಗೆ ಅವ್ರ ಅತ್ತೆಗೆ, ನನಗೊಂದು, ಹಾಗೆಯೇ ಅವಳಿಗೂ ಒಂದು ಸೀರೆನ ತಗೊಂಡಿದ್ದಾಳೆ. ಸೊ ಅವಳು ಕೊಟ್ಟಿದ್ದಂಥ ಸ್ಯಾರಿ ಅದು 1200 ಸ್ಯಾರಿ. ಇದು ತುಂಬ ಮದುವೆಗಳೆಲ್ಲ ಇತ್ತು ನಮಗೆ. ಸೊ ಮದುವೆಯಲ್ಲಿ ಗಿಫ್ಟ್ ಮಾಡಿದ್ದಂಥ ಸ್ಯಾರಿ. ಸೊ ಕಲರು ಇದೂ ತುಂಬಾ ಚೆನ್ನಾಗಿದೆ. ಸೊ ಇಷ್ಟ ಆಯಿತು.
ಸೊ ಸ್ಯಾರೀಸೇ ತಗೋಬಾರ್ದು ಅಂದ್ಕೋತೀನಿ. ಆದ್ರೂ ನೋಡಿ 4 ಸ್ಯಾರಿ ಒಂದೇ ಸಲ ಸಿಕ್ತಂಗಾಯಿತು. ಸೊ ಇದು ತಂಗಿ ಕೊಡಿಸಿದ ಸ್ಯಾರಿ ಎಷ್ಟು ಚೆನ್ನಾಗಿ ಬಂದಿದೆ ಪ್ರಿಂಟು, ಮತ್ತು ತುಂಬಾ ಜರಿ ಥರ ಎಲ್ಲ ಬಂದಿದೆ. ಸೊ ಸಿಂಪಲ್ಲಾಗಿ ಉಟ್ಕೊಳ್ಳೋದಕ್ಕೆ ಸೂಪರಾಗಿರುವಂಥ ಸ್ಯಾರಿ ಅಂತಲೇ ಹೇಳ್ಬೋದು. ಕಲ್ಲರು ಅಷ್ಟೇ ತುಂಬಾ ಇಷ್ಟ ಆಯಿತು ನನಗೆ. 1200 ಏನೋ ಈ ಸ್ಯಾರಿಗೆ. ಸೊ ನಮ್ಮ ಕಡೆ ಥರದ್ದು ಸ್ಯಾರಿ ಆ ಕಡೆ ಸಿಗೋದೇ ಕಷ್ಟ, ಬಟ್ ಆದ್ರೂ ಹುಡ್ಕೊಂಡು ಹೋಗಿ ತಂದಿದ್ದಾಳೆ. ಸೊ ಇದು ನನ್ನ ಕಾಶಿಲಿ ತೊಗೊಂಡಿದ್ದಂಥ ಸ್ಯಾರಿ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ. ಸೈಡಲ್ಲಿ ಈ ಥರದ್ದು ಚಿಕ್ಕದಾಗಿ ಡಿಸೈನ್ಸ್ ಸ್ಯಾರಿ ಫುಲ್ಲು ಬಂದಿದ್ದಾವೆ. ಸೊ ಹಾಗಾಗಿನೇ ಈ ಸ್ಯಾರಿ ತುಂಬಾ ಇಷ್ಟ ಆಯಿತು ನನಗೆ. ಸೊ ಇದಕ್ಕೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಆಗಿ ಬ್ಲೌಸ್ನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ತಂದಿದ್ದೀನಿ. ಎಕ್ಸ್ಟ್ರಾ ಪೀಸು ರನ್ನಿಂಗಲ್ಲೇ ಇತ್ತು ಬ್ಲೌಸು. ಸೊ ಹಾಗಾಗಿ ಸೊ ಈ ಸ್ಯಾರಿ ಅಂತೂ ತುಂಬಾ ಇಷ್ಟ ಆಯಿತು, ಇದ್ರ ಪ್ರಿಂಟೆಲ್ಲ. ಸೊ ಹಾಗಾಗಿ ಈ ಸ್ಯಾರಿನ ತೊಗೊಂಡೆ. ಹಾಗೆಯೇ ಇದು ಮೆರೂನ್ ಕಲರ್ ಸ್ಯಾರಿ, ಇದರಲ್ಲಿ ಸ್ವಲ್ಪ ಸಿಲ್ವರ್ ಥರ ಬಂದಿದೆ ಪಲ್ಲುನಲ್ಲಿ. ಅದು ಬಿಟ್ಟು ಸ್ಯಾರಿ ಫುಲ್ಲು ಈ ರೀತಿ ಪ್ರಿಂಟು ಬಂದಿದೆ. ಹಾಗೆಯೇ ಕಲರ್ ಅಂತೂ ತುಂಬಾ ಇಷ್ಟ ಆಯಿತು, ಹಾಗಾಗಿ ಈ ಸ್ಯಾರಿನ ತಗೊಂಡೆ. ಸೊ ಇದಾಗಿತ್ತು ನನ್ನ ಶಾಪಿಂಗ್ ವಿಡಿಯೋ. ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್